ಭಾರತದ ಪ್ರಪ್ರಥಮ ಗ್ರಾಮೋಫೋನ್ ರೆಕಾರ್ಡಿಂಗನ್ನು ಮಾಡಿದಂಥ ಒಬ್ಬಳು ಮಹಿಳೆ. ಭಾರತೀಯ ಶಾಸ್ತ್ರೀಯ ಸಂಗೀತವನ್ನು 3 ನಿಮಿಷದಲ್ಲಿ ಹಾಡಬೇಕಾದಂಥ ಒಂದು ಪರಿಸ್ಥಿತಿನಲ್ಲಿ ಹಾಡಿ ಇವತ್ತಿಗೂ ಅದೇ ರೆಕಾರ್ಡು ಗ್ರಾಮೋಫೋನ್ನಲ್ಲಿ ಹಾಡಿದಂಥ ಮೊಟ್ಟ ಮೊದಲ ಭಾರತೀಯ ಶಾಸ್ತ್ರೀಯ ಸಂಗೀತದ ರೆಕಾರ್ಡಿಂಗು ಇರೋ ಹೆಸರೇ ಗೌಹರ್ ಜಾನಂದಿ. ನಾನು ಹೇಳಿ ಕೇಳಿ ಕಲಾವಿದ, ಕೈಗೆ ವೈಲಿನ್ ಕೊಟ್ಟರೆ ಚೆನ್ನಾಗಿ ನುಡಿಸ್ತೀನಿ. ಈ ಎಲ್ಲ ಪ್ರಬುದ್ಧರು ನೀವೆಲ್ಲ ಕೂತ್ಕೊಂಡು ದೊಡ್ಡ ದೊಡ್ಡ ಘಟಾನುಘಟಿಗಳು, ಅದು ಅಕ್ಷರ ಸಾಹಿತ್ಯ ಲೇಖಕರು, ಇವುಗಳ ಮುಂದೆ ಹಿಸ್ಟಾರಿಯನ್ಸು, ತಿಳುವಳಿಕೆ ಇರೋರು, ಅಂತೆ ಅದಂತೆ ಇದಂತೆ, ಇವುಗಳ ಮುಂದೆ ನಾನು ಮಾತಾಡು ಅಂದರೆ ನಾನು ಏನು ಮಾತಾಡಲಿ ವಿಕ್ರಮ್? ಬಟ್ ಸ್ಟಿಲ್ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ನನ್ನ ಗೌರವಗಳನ್ನು ಸೂಚನೆ ಮಾಡ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ 1-2 ಹೃದಯದಿಂದ ನನಗನ್ನಿಸಿದ್ದು ಹೇಳ್ತೀನಿ. ಕೆಲವು ತಿಂಗಳ ಹಿಂದೆ ನಾನೆಲ್ಲೋ ಪ್ರವಾಸದಲ್ಲಿದ್ದೆ. ಮನೆಯಲ್ಲಿದ್ದೆ ಅನ್ನೋಕ್ಕಿಂತ ಯಾವಾಗಲೂ ಪ್ರವಾಸದಲ್ಲೇ ಇರೋದ್ರಿಂದ ಮನೆಗೆ ಹೋದೆ ಅನ್ನೋದು ಸ್ವಲ್ಪ ವಿಶೇಷವಾಗಿರುತ್ತೆ, ಅದು ಬೇರೆ ಪಾಯಿಂಟು. ಸರಿ, ನನ್ನ ಶ್ರೀಮತಿ ಫೋನ್ ಮಾಡಿದ್ಲು. ಅದೇನಾಗಿದೆ ಅಂದರೆ, ಮನೇಲಿ ಯಾರೂ ಇರಲಿಲ್ಲ. ನನ್ನ ಮಗಳು ಏನೋ ಸ್ಕೂಲ್ಗೇನೋ ಹೋಗಿದ್ರು, ಆ ಥರ ಏನೋ. ಮನೆಗೊಂದು ಪಾರ್ಸಲ್ ಬಂದಿದೆ. ಅದು ಸುಮಾರು 4 kg ಪಾರ್ಸಲ್ಲು. ಇವಳು ಏನೋ ಅಪರೂಪಕ್ಕೆ ಮಕ್ಕಳು ಏನೋ ಈ ಸ್ವಿಗ್ಗಿ ಅಂತೆ, ಝೊಮ್ಯಾಟೊ ಅಂತೆ, ಇದಂತೆ ಅದಂತೆ ಏನೇನೋ ಮಣ್ಣು ಮಸಾಲೆ ಏನೇನೋ ಇದೆಯಲ್ಲ, ಯಾರೂ ಇಲ್ಲ. ಅದು ಹೆಂಗೆ ಯಾರು ಏನು ಕಳಿಸಿದ್ರು ಅಂತ ಇವಳು ಅಲ್ಲಿ ಓಪನ್ ಮಾಡಿ ನೋಡಿದ್ರೆ ನನ್ನ ಸ್ನೇಹಿತರು ಕಳಿಸಿರ್ತಕ್ಕಂಥ ವಿಕ್ರಮ್ ಸಂಪತ್ ಅವರ ಪುಸ್ತಕ 4-5 kg ಇದೆ. ಇದು ನನಗೆ ಫೋನ್ ಮಾಡಿದ್ಲು. ಫೋನ್ ಮಾಡಿ, ರೀ ಮನೆಗೆ ಬಂದಿದ್ದಾನೆ ಕಣ್ರಿ ಅಂತಂದು. ಯಾರು ಬಂದಿದ್ದಾರೆ ಅಂತಂದೆ. ಟಿಪ್ಪು ಸುಲ್ತಾನ್ ಬಂದಿದ್ದಾಳೆ. ನನಗೆ ಏನಾಗ್ತದೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಆಮೇಲೆ ಹೇಳಿದ್ರು, ಟಿಪ್ಪು ಸುಲ್ತಾನ್ ಮೂಲಕವಾಗಿ ನಮ್ಮನೆಗೆ ಬಂದಿದ್ದು ವಿಕ್ರಮ್ ಸಂಪತ್ ಅಂತ, ಪುಸ್ತಕದ ಮೂಲಕವಾಗಿ. ಅದು ಬರೀ ಮನೆಗಷ್ಟೇ ಅಲ್ಲ, ಆ ಥರ ಸಾವಿರಾರು ಜನಗಳಿಗೆ ಆ ಪುಸ್ತಕದ ರೂಪದಲ್ಲಿ ಅದು ಬಂದು ಅದನ್ನು ಹೃದಯಕ್ಕೂ ಹೋಗಿದೆ. ಎಲ್ಲ ಬರೀ ಇದೊಂದೇ ಪುಸ್ತಕ ಅಲ್ಲ, 20-25 ಪುಸ್ತಕಗಳು ಹೃದಯಕ್ಕೂ ವಿಕ್ರಮ್ ಸಂಪತ್ತು ಹೋಗಿರ್ತಾರೆ. ಬುದ್ಧಿಗಂತೂ ಫಸ್ಟ್ ಹೋಗಿರಬೇಕಾಗುತ್ತೆ, ಬುದ್ಧಿ ಇದ್ದವರೆಲ್ಲರಿಗೂ. ಇದು ಎಲ್ಲ ವಿಚಾರಗಳು ನಿಮ್ಮೆಲ್ರಿಗೂ ಗೊತ್ತಿರುವಂಥ ವಿಚಾರ. ವಿಕ್ರಮ್ ಸಂಪತ್ತು ಸಂಗೀತದ ಮೂಲಕವಾಗಿ ನಮಗೆ ಗೊತ್ತು. ನಮ್ಮ ಆತ್ಮೀಯ ಮಿತ್ರರು, ಇನ್ನೊಬ್ಬ ತುಂಬ ದೊಡ್ಡ ವಿದ್ವಾಂಸರು HK ವೆಂಕಟರಾಮ್ ಇಲ್ಲೇ ಮುಂದೆ ಕೂತಿದ್ದಾರೆ. ಹಾಗಾಗಿ ಅದು ಇನ್ನೊಂದು ಸ್ವಲ್ಪ ವಿಶೇಷ. ಹಾಗಾಗಿ ಸ್ವಲ್ಪ ಸಂಗೀತದ ಬಗ್ಗೆಯೂ ಮಾತಾಡಬೇಕಾಗುತ್ತೆ. ಬರೀ ವಿಕ್ರಮ್ ಸಂಪತ್ನ ಬರೀ ಸಾಹಿತ್ಯಕ್ಕಷ್ಟೇ ನೀವು ಕಿಡ್ನ್ಯಾಪ್ ಮಾಡ್ಕೊಳ್ಳೋಕೆ ನಾವು ಬಿಡಲ್ಲ. ನಾವು ಸ್ವಲ್ಪ ಸಂಗೀತವೂ ಇದೆ ಅವ್ರು ಹೇಳಲ್ಲ, ನಾವು ಮೆತ್ತಿಗೆ ಅವ್ನು ಕಿಡ್ನ್ಯಾಪ್ ಮಾಡ್ಕೋತೀವಿ. ಸೊ ಹಾಗಾಗಿ ಅಂತ ಸರಿ, ಅವರು ಸಂಗೀತ ಕಲಿತರು. ಸಂಗೀತದ ಮೂಲಕವಾಗಿ ನಮಗೆ ಅವ್ರ ಬಗ್ಗೆ ವಿಶೇಷವಾದ ಒಂದು ಆತ್ಮೀಯತೆ ಬೆಳೀತು. ಆನಂತರದ ದಿನಗಳಲ್ಲಿ, ಆನಂತರದ ವರ್ಷಗಳಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸ, ಅದರ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತು. ವಿಕ್ರಮ್ ಸಂಪತ್ತನ್ನು ಬರೀ ಕೇವಲ ಒಂದು ಸಾಹಿತಿಯಾಗಿ, ಒಬ್ಬ ಹಿಸ್ಟೋರಿಯನ್ನಾಗಿ, ಇತಿಹಾಸದ ಒಬ್ಬ ಪರಿಣಿತನಾಗಿ ಮತ್ತು ಅಷ್ಟೇ ನಾವು ನೋಡಬೇಕು ಅಂತಂದರೆ ತಪ್ಪಾಗ್ಬಿಡುತ್ತೆ. ಇದಕ್ಕಿಂತ ತುಂಬ ದೊಡ್ಡ ವಿಚಾರಗಳೆಲ್ಲ ಇದೆ. ಅವರನ್ನು ಈಗ ನಾವು ಕನ್ನಡದ ಈ ರೂಪಾಂತರ, ಈ ಒಂದು ಭಾಷಾಂತರ ಆಗಿರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ತುಂಬ ಸಂತೋಷಪಟ್ಟಿರೋದು ಸರಿ. ಆದರೆ ರಾಷ್ಟ್ರ ಮಟ್ಟದಲ್ಲಿ ವಿಕ್ರಮ್ ಸಂಪತ್ತು ಅವರು ಬರೆದಿರ್ತಕ್ಕಂಥ ಪುಸ್ತಕಗಳ ಒಂದು ಮಹತ್ವ ಎಷ್ಟು ಅಂತ ಒಂದು ಸರಿ ನೋಡಬೇಕಾಗತ್ತೆ. ಈ 4 kg ಪುಸ್ತಕ, ಅದು ಆ ಥರದ್ದು 108 PhDಗಳೆಲ್ಲ ಆಗೋಗಿದೆ. ಅದನ್ನೆಲ್ಲ ನೀವೆಲ್ಲ ದೊಡ್ಡವರೆಲ್ಲ ಎಲ್ಲ ಕೂತಿದ್ದೀರಿ. ಆ PhDಗಳು ಅದು ಏನು PhD ಅಂತ ಅನ್ನೋದ್ರ ಬಗ್ಗೆ ನಾವು ಇನ್ನೊಂದು PhD ಮಾಡಬೇಕಾಗುತ್ತೆ ತಲೆ ಕೆಡಿಸ್ಕೊಂಡು. ಅದು ಯಾವ ರೀತಿ ಅದು ನಿಮಗೆ ಕೆಲವು ವಿಶ್ವವಿದ್ಯಾನಿಲಯಗಳಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕೆಲಸಕ್ಕೆ ಸಂಬಂಧವೇ ಇರತಕ್ಕಂಥ ಅಸಂಬದ್ಧವಾಗಿರುವ ಎಲ್ಲ ವಿಚಾರಗಳ ಬಗ್ಗೆ PhD ಆಗೋಗಿರುತ್ತೆ. ಯಾವುದು ಚಾಮರಾಜನಗರದಲ್ಲಿ ಇರತಕ್ಕಂಥ ಬೀದಿ ಕಂಬಗಳ ಒಂದು ಸರ್ವೆ, ಇನ್ಯಾವುದೋ ಒಂದು ಸರ್ವೆ, ಇದಕ್ಕೆ ಯಾವ ಬೃಹಸ್ಪತಿ PhD ಕೊಟ್ಟ ಅಂತ ನನಗಿದುವರೆಗೂ ಅರ್ಥ ಆಗಿರಲ್ಲ. ಈ ಥರದ್ದು 100 ಪುಸ್ತಕಗಳು ಬರೀತಾ ಇರ್ತಾರೆ, PhDಗಳು ನಡೀತಾ ಇರುತ್ತೆ. ಆ ಪ್ರೊಫೆಸರ್ಸ್ಗಳು ಈ ನಾನು ವಿಕ್ರಮ್ಗೆ ಅದನ್ನೇ ಹೇಳಿದೆ, ಅದು ಎಷ್ಟು ಸ್ಪಷ್ಟವಾಗಿ ಸ್ವಚ್ಛವಾಗಿ ಅದನ್ನು ಹೇಳ್ತು AI ಕನ್ನಡದಲ್ಲಿ.
ನಮ್ಮ ನಂಬಿಕೆ ಆಗಲಿಲ್ಲ ಅದನ್ನು. ಅಷ್ಟು ನಮ್ಮ ಎಷ್ಟೊಂದು ಜನ ಕನ್ನಡ ಪ್ರೊಫೆಸರ್ಗಳ ಭಾಷೆ ಕೇಳಿ ನೀವು, ನಿಮ್ಮ 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 ಜನ್ಮ ಸಾರ್ಥಕವಾಗುತ್ತೆ. ಇದನ್ನು ದಿನನಿತ್ಯದಲ್ಲಿ ಕನ್ನಡ ಹೋರಾಟಗಾರರಿಗೂ ನೀವು ಹೇಳ್ಬೋದು, ಎಷ್ಟೊಂದು ಜನ ಕನ್ನಡ ಹೋರಾಟಗಾರ ಭಾಷಣ, ಅವ್ರ ಭಾಷೆ ಹೇಗಿದೆ ಅಂತ. ಈಗ ಯಾವ ಥರದ ಒಂದು ಸ್ಥಿತಿಗೆ ಬಂದು ಕೂತ್ಕೊಂಡಿದ್ದೀವಿ ಅಂತಂದರೆ, ನಿಜವಾಗ್ಲೂ ಚೆನ್ನಾಗಿರೋ ನೀವು ಯಾವುದು ರೀಲ್ಸ್ ಯಾರು ನೀವು ತಾನೇ ಹೇಳಿದ್ದು, ಅದು ಯಾವುದೋ ಒಂದು ಹುಡುಗಿ, ಅದೊಂದು ದೊಡ್ಡ ಗೂಬೆ, ಅದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಿಮ್ಗೆ ಗೊತ್ತಾಗುತ್ತೆ. ಈಗ 6 ತಿಂಗಳ ಕೆಳಗಡೆ ಯಾವುದೋ ಒಂದು ಅಸಂಬದ್ಧವಾಗಿ ಅತ್ಯಂತ ಕೆಟ್ಟದಾಗಿ ಶ್ರುತಿಯೇ ಇಲ್ಲದೇ ಇರುವಾಗ ಯಾವುದೋ ಒಂದು ಫಿಲಮ್ ಹಾಡನ್ನು ಹಾಡಿಬಿಟ್ಲು. ಅದನ್ನು ಯಾರೋ ವಿಡಿಯೋ ಮಾಡಿಬಿಟ್ಟು ಇಷ್ಟೆಲ್ಲ ಅಸಂಬದ್ಧವಾಗಿ ಹಾಡ್ಬೋದಾ ಅಂತ ಅದನ್ನು ಒಂದು ರೀಲ್ ಮಾಡಿ ಹಾಕ್ಬಿಟ್ಟ. ಅದನ್ನು ಹಾಕಿದ ನಂತರ ಅದು ಎಷ್ಟರ ಮಟ್ಟಕ್ಕೆ ಅದು ರೀಲ್ಸ್ ಆಯಿತು ಅಂತಂದರೆ, ಅವಳನ್ನ ಕೊನೆಗೆ ಎಲ್ಲ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಿಗೆಲ್ಲ ಚೀಫ್ ಗೆಸ್ಟಾಗಿ ಕರೆಕ್ಟ್ ಶುರು ಮಾಡಿಬಿಟ್ಟಿದ್ದಾರೆ. ನಾನು ಹೇಳ್ತಿರೋದು ಸತ್ಯ, ಆ ಹೆಸರು ನಂಗೆ ಮರ್ತೋಗಿದೆ, ಕೆಲವರು ನಿಮ್ಗೆ ಗೊತ್ತಿದೆ. ಇದನ್ನು ನೋಡಿದ್ರೆ ನಮಗೆ ಎಲ್ಲಿದ್ದೀವಿ ನಾವು? ಇದನ್ನು ನೋಡಿದ್ರೆ ನಿಜವಾಗ್ಲೂ ಮೀಮಾಂಸೆಗೆ ಹೋಗಬೇಕಾದವರು ಅವರ ಅಥವಾ ನಮಗೆ ನಾವೇ ಹೋಗ್ಬೇಕಂತ ನಮಗೆ ನಿಜವಾಗ್ಲೂ ಡೌಟ್ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಾವು. ಇಲ್ಲಿ ಪ್ರಜ್ಞೆ, ತಿಳುವಳಿಕೆ, ಪಾಂಡಿತ್ಯ, ಒಂದು ಔಚಿತ್ಯ, ಒಂದು ಗೌರವ, ಒಂದು ಸಂಸ್ಕಾರಗಳು, ಸಂಸ್ಕೃತಿ, ಒಂದು ವೈಚಾರಿಕತೆ, ಇವುಗಳನ್ನು ನಿಜವಾಗ್ಲೂ ಗುರುತಿಸೋದೇ ಇಲ್ವಾ? ಇದು ಟೈಮ್ ಮೇಲೆ ಮಾತೆತ್ತಿದ್ರೆ ಟೈಮ್ ಚೇಂಜ್ ಆಗಿದೆ. ಟೈಮು ಚೇಂಜು 25 ಅಷ್ಟು 1000 ವರ್ಷಗಳಿಂದ ಆಗ್ತಾಯಿದೆ. ಈ ಕಳೆದ 25 ವರ್ಷಗಳಲ್ಲಿ ಅದು ಏನಾಗೋಯ್ತು? ಟೈಮ್ ಚೇಂಜ್ ಆಯಿತಾ, ಜನಗಳು ಚೇಂಜ್ ಆಗಿದ್ರಾ ಅಂತ ಅನ್ನೋದನ್ನು ನಿಜವಾಗ್ಲೂ ನಾವೆಲ್ಲರೂ ಕ್ವಶನ್ ಮಾಡ್ಕೋತಾ ಇದ್ದೀವಿ. ಎಲ್ಲರಿಗೂ ಒಂದು ರೀತಿಯಾಗಿರ್ತಕ್ಕಂಥ ನಮ್ಮನ್ನು ಕಾಡ್ತಾ ಇರತಕ್ಕಂಥ ಪ್ರಶ್ನೆ ಇದು. ನಿಜವಾಗಲೂ ಇಂಥ ಚೇಂಜ್ ಆಗ್ತಿರ್ತಕ್ಕಂಥ ಸೋಕಾಳ್ ಸಮಾಜದಲ್ಲಿ ಪ್ರಾಜ್ಞರಾಗಿ ಬದುಕೋದಕ್ಕೆ ಸಾಧ್ಯವಾ ಅಂತ ಅನ್ನೋದನ್ನು ನಿಜವಾಗ್ಲೂ ನಮ್ಮನ್ನು ಕಾಡಿಸ್ತಾ ಇರತಕ್ಕಂಥ ಪ್ರಶ್ನೆ. ಈ ಮಧ್ಯದಲ್ಲಿ ವಾಪಸ್ ವಿಕ್ರಮ್ ಬಗ್ಗೆ ಬರೋಣ. ಸುಮ್ಮನೆ ಅದು ಯಾವುದೋ ಒಂದು ಕಥಾ ಪುಸ್ತಕ ಅಲ್ಲ, ಅದು ಸುಮ್ಮನೆ ಯಾವುದೋ ಒಂದು ಕಥೆ ಹಾಗಲ್ಲ. ನಾನು 1-2-3 ಪುಸ್ತಕದ ಬಗ್ಗೆ ಅದರಲ್ಲಿ ಪ್ರಮುಖವಾಗಿ ಅದನ್ನು ನಾವು ಯಾತಕ್ಕೆ ಸಂಸ್ಕಾರ ಭಾರತೀಯ ರಾಷ್ಟ್ರೀಯ ಸಂಗೋಷ್ಠಿಗಳಲ್ಲೆಲ್ಲ ಇದರ ಬಗ್ಗೆ ಬಹಳ ದೀರ್ಘವಾಗಿ ನಾವು ಚರ್ಚೆ ಮಾಡಿರ್ತಕ್ಕಂಥ ವಿಚಾರ. ಹಾಗಾಗಿ ನಾನು ಅತ್ಯಂತ ಹೆಮ್ಮೆಯಿಂದ ನಾನು ವಿಕ್ರಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಇತಿಹಾಸ ಅಂದರೆ ಏನು, ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನು ಎಷ್ಟರ ಮಟ್ಟಕ್ಕೆ ತಿರುಚಲಾಯಿತು, ಅದು ಎಲ್ಲೆಲ್ಲಿಗೆಲ್ಲ ಬಂತು ಅನ್ನೋದು ಅದೆಲ್ಲ ಲೇಟೆಸ್ಟ್ ಸಮಾಚಾರಗಳು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರಗಳೇ. ಅದನ್ನು ಒಂದು ಸುಳ್ಳನ್ನು 100 ಸರಿ ಹೇಳಿದ್ರೆ ಅದು ಸತ್ಯ ಆಗುತ್ತೆ ಅಂತ ಇದೆ. ಆದರೆ ಒಂದು ಸುಳ್ಳನ್ನು 1 ಮಿಲಿಯನ್ ಟೈಮ್ಸ್ ಹೇಳಿದರೆ ಏನಾಗುತ್ತೆ? 100 ಅಲ್ಲ, ಅದು ಮಿಲಿಯನ್ ಟೈಮ್ಸು ಹೇಳಿ ಕೊನೆಗೆ ಅಲ್ಲಿ ಒರಿಜಿನಲ್ ವ್ಯಕ್ತಿಗೇ ಅವನಿಗೆ ತಲೆ ಕೆಟ್ಟೋಗಿರುತ್ತೆ. ಅದೇ ಸತ್ಯ ಇರ್ಬೋದೇನೋ ಅಂತ ಅನ್ಕೋತಾನೆ ಅವನು. ವಿಕ್ರಮ್ ಸಂಪತ್ನ ನೀವು ವಿಕ್ರಮ್ ಚಂದ್ರಶೇಖರ್ ಹೆಂಗಿದ್ರಿ, ಚಂದ್ರಶೇಖರ್ ಹೇಗಿರಿ ಅಂತ ಒಂದು ವರ್ಷ ನಾವೆಲ್ಲ ಹೇಳ್ಬಿಟ್ರೆ ಅವ್ರು ವಿಕ್ರಮ್ ಆಧಾರ್ ಕಾರ್ಡ್ ಹತ್ರ ಹೋಗ್ಬಿಟ್ಟು ಚೇಂಜ್ ಮಾಡ್ಕೋತಾರೆ, ವಿಕ್ರಮ್ ಅಲ್ಲ ನಾನು ಚಂದ್ರಶೇಖರ್ ಅಂತ. ಆ ಮಟ್ಟಕ್ಕೆ ಬಂದು ನಿಂತ್ಕೊಂಡಿರುವಂಥ ಕಾಲಘಟ್ಟ ಇದು. ಸತ್ಯ ಅಂದರೆ ಏನು? ಯಾವುದೋ ಒಂದು ಪುಸ್ತಕ ಬರೀಬೇಕು. ಆ ಟಿಪ್ಪು ಸುಲ್ತಾನ್ ಬಗ್ಗೆ ಒಂದು ಪುಸ್ತಕ ಬರೆದ್ರು, ಅದು 4-5 kg ಪುಸ್ತಕ. ಅದು ಬರೀ 5 kg ಪುಸ್ತಕ ಇರ್ಬೋದು, ಅದರ ನಿಜವಾದ ವೆಯ್ಟು ಎಷ್ಟೋ ಟನ್ಗಳಷ್ಟು. ನಾನು ತಮಾಷೆಗೆ 4-5 kg ಅಂತ ಹೇಳ್ತಿರ್ಬೋದು. ನಮ್ಮ ಉದ್ದೇಶ ಇರೋದು ಆ ಟನ್ಗಳ ಆ ಒಂದು ವ್ಯಾಲ್ಯೂ ಬಗ್ಗೆ, ಆ ವ್ಯಾಲ್ಯೂ, ಆ ಸಾಂದ್ರತೆ, ಆ ವಸ್ತು, ಆ ವಿಚಾರಗಳ ಸಾಂದ್ರತೆ ಅಷ್ಟರ ಮಟ್ಟಕ್ಕಿದೆ ಅದು. ನಾವು ಇಲ್ಲಿ ಒಂದು ಉದಾಹರಣೆ, ನಾನು ಆ ಸುಬ್ರಹ್ಮಣ್ಯ ಅವರು ಮಾತಾಡ್ತಾ ಇದ್ದಾಗ ಅವರೊಂದು ಗಂಗೂಬಾಯಿ ಹಾನಗಲ್ ಬಗ್ಗೆ ಏನೋ ಹೇಳಿದ್ರಿ ತಾವು. ಗಂಗೂಬಾಯಿ ಹಾನಗಲ್ನ ಏನೋ ಕೇಳಿದ್ರು, ಅವರು ಹಾಡಿದ್ರು, ನನ್ನ ಪೂರ್ವಜರು ಹೀಗೆ ಹೇಳಿದ್ರು, ನಾನು ಹಾಡಿದೆ ಅಂತಲೂ ಏನೋ ಅದೇ ಸರಿ. ನಮ್ಮ ವೆಂಕಟರಾಮು ಇದ್ದಾರೆ, ನಮ್ಮ ಸಂಪತ್ಗೂ ಸಂಗೀತ ಗೊತ್ತಿದೆ. ಇದು ನಮ್ಮಲ್ಲಿ ಆನಂದ್ ಭೈರವಿ ಅಂತ ಒಂದು ರಾಗ ಇದೆ. ಅಂತ ಇದೊಂದು ರಾಗ, ತುಂಬ ಪ್ರಾಚೀನವಾದಂಥ ರಾಗ, 1000 ವರ್ಷಗಳ ಇತಿಹಾಸ ಇರತಕ್ಕಂಥ ರಾಗ ಇದು. ಈ ರಾಗ ಮುಂಚೆ ಒಂದು ಸ್ವಲ್ಪ ನಾವು ಏನಂತ ಅಂತೀವಿ ಅಂತಂದರೆ, ಇದು ಸ್ವಲ್ಪ ಜನಪದ
ಒಂದು ಮೂಲದಿಂದ ಬಂದಿರತಕ್ಕಂಥ ರಾಗ. ಅದು ಬರ್ತಾ 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 ರಿಫೈನ್ ಆಗಿ ಹೊಸ ಹೊಸ ರೂಪಗಳನ್ನೆಲ್ಲ ಪಡ್ಕೊಂಡು ಹೊಸ ಗಮಕಗಳಂತೆ, ಹೊಸ ಕಂಪನಗಳು, ಹೊಸ ವಿಶೇಷವಾಗಿರ್ತಕ್ಕಂಥ ಸಂಗೀತದ ಹೊಸ ಸ್ವರಗಳು, ಅನುಸ್ವರಗಳು ಎಲ್ಲ ಸೇರಿಕೊಂಡು ಕೊನೆಗೆ ಇವತ್ತು ತುಂಬ ದೊಡ್ಡದಾಗಿ ಅತ್ಯಂತ ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್ ಆಗಿ ಬಂದು ನಿಂತುಕೊಂಡಿದೆ. ಇದನ್ನು ನಾವು ಸಂಗೀತದ ಎವಲ್ಯೂಷನ್ನಲ್ಲಿ ಇದನ್ನು ನೋಡ್ತಾನೆ ಇರ್ತೀವಿ. ಸಂಗೀತ ತುಂಬ ವರ್ಷಗಳು ಇದ್ದದಕ್ಕಿಂತಲೂ ಈಗ ರಿಫೈನೂ ಆಗಿರುತ್ತೆ. ನಾವು ಸಂಪ್ರದಾಯವನ್ನು ಬಿಡಬಾರ್ದೇ ವಿನಃ ರಿಫೈನ್ ಆಗೋ ಕೆಲಸ ಆಗ್ತಾನೇ ಇರುತ್ತೆ ಅದು ಸಂಗೀತದಲ್ಲಿ. ಇತಿಹಾಸದಲ್ಲಿ ಹೇಗೆ ಇದನ್ನು ನಾವು ನೋಡಬಹುದು ಅಂತ ನಾನು ಸುಮ್ಮನೆ ಯೋಚನೆ ಮಾಡ್ತಾಯಿದ್ದೆ ತಾವು ಮಾತಾಡಿದಾಗ. ಇತಿಹಾಸನ ನಾವು ಹೀಗೆ ಚೇಂಜ್ ಮಾಡ್ಕೋಬಹುದಾ? ಸತ್ಯ ಅಂತ ಏನೋ ಇದ್ದಿದ್ದನ್ನು ಯಾರನ್ನೋ ನಾವು ಅವ್ರಿಗೆ ಸಂತೋಷ ಆಗಲಿ ಅಂತಲೋ, ಅವರಿಂದ ಏನೋ ಫೇವರ್ ಆಗಲಿ ಅಂತಲೋ, ಅವ್ರಿಗೆ ಮತ್ತೊಂದು ಏನೋ ಅವರಿಂದ ಬೇರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದನ್ನು ನಾವು ಚೇಂಜ್ ಮಾಡ್ಕೊಂಡ್ಬಿಡ್ಬೋದಾ, ಬರೀಬೋದಾ? ಸಂಗೀತದಲ್ಲಿ ಇದು ಒಪ್ಪತಕ್ಕಂಥದ್ದು, ಇದು ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್ನು. ಆದರೆ ಇತಿಹಾಸದಲ್ಲಿ ಎಲ್ಲಿ ಹಾಗಾಗತ್ತೆ ಅದು? ಆದರೆ ದುರದೃಷ್ಟವಶಾತ್ ನಮ್ಮ ರಾಷ್ಟ್ರದಲ್ಲಿ ನಡೆದಿದ್ದೇ ಅದು ಅಂತ ಹೇಳೋದಕ್ಕೆ ತುಂಬ ವೇದನೆ ಆಗಬೇಕಲ್ವೇ? ನಾವೆಲ್ಲ ಏನು ಓದ್ವಿ ಸ್ಕೂಲ್ನಲ್ಲಿ? ಈ ಟಿಪ್ಪು ಸುಲ್ತಾನ್ ಬಗ್ಗೆನೇ ತಗೊಳ್ಳೋಣ. ನಮ್ಮ 4 kg ಟಿಪ್ಪು ಸುಲ್ತಾನು ಏನೆಲ್ಲ ವಿಚಾರಗಳು ಆಗೋಯಿತು. ಅದನ್ನು ತಿರುಚಿದ, ಅದನ್ನು ಸಂಪೂರ್ಣವಾಗಿ ರೂಪಾಂತರ ಮಾಡಿರ್ತಕ್ಕಂಥ ವಿಚಾರವನ್ನು ನಿಜಕ್ಕೂ ಒಬ್ಬ ಇಷ್ಟೆಲ್ಲ ಪ್ರತಿರೋಧದ ನಡುವೆ ಅದನ್ನು ಹೀಗೇ ಇರಬೇಕು ಅಂತ ಅದನ್ನು ನೋಡಿ, ಅದನ್ನು ಸಂಶೋಧನೆ ಮಾಡಿ, ವಿಚಾರಗಳನ್ನು ಗ್ರಹಿಸಿ, ಅದನ್ನು ಸಮಾಲೋಚನೆ ಮಾಡಿ, ಪರಾಮರ್ಶೆ ಮಾಡಿ, ಸಂಶೋಧನೆ ಮಾಡಿ, ಅದನ್ನು ಹೀಗೆ ಮಾಡಿ, ಅವರು ನೋಡಿ ಇವರು ನೋಡಿ, ಎಷ್ಟು ವಿಚಾರಗಳು ಇದೆ ಇದರಲ್ಲಿ. ಅದನ್ನು ಒಂದು ಪುಸ್ತಕ ಬರೆದು ಅದನ್ನು ಸರಿ ಅಂತ ಅನ್ನಿಸ್ಕೋಬೇಕಾದ್ರೆ ದೊಡ್ಡ ಎದೆಗಾರಿಕೆ ಬೇಕು. ಅದಕ್ಕೆ ಸಾಧಾರಣವಾದ ವಿಚಾರ ಅಲ್ಲ. ವಿಕ್ರಮ್ ಸಂಪತ್ ನೋಡೋಕ್ಕೆ ಒಂದು ಸಾಧಾರಣ ಮೈಕಟ್ಟಿನ ಒಬ್ಬ ಮನುಷ್ಯ ಇರ್ಬೋದು, ಆದರೆ ಎದೆಗಾರಿಕೆ ದೊಡ್ಡದಾಗಿರಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತಿರೋದು ಸತ್ಯವಾಗಿರ್ತಕ್ಕಂಥ ವಿಚಾರ. ಆ ಟಿಪ್ಪು ಸುಲ್ತಾನ್ ವಿಚಾರ ಯಾತಕ್ಕೆ ಅಂದರೆ, ನಾನು ನಮ್ಮ ಮೈಸೂರಿನ ಶ್ರೀರಂಗಪಟ್ಟಣ ಸಮಾಚಾರಗಳಲ್ಲಿ ಇದರಲ್ಲಿ ನಾನು ಸುಮ್ಮನೆ ಇಲ್ಲಿ ಕೂತ್ಕೊಂಡಾಗ ಒಂದಿಷ್ಟು ಯೋಚನೆ ಮಾಡಿದೆ. ಟಿಪ್ಪು ಸುಲ್ತಾನ್ ಮಾಡಿದ್ದು ಮತಾಂತರ, ಆಮೇಲೆ ಅದನ್ನು ವಿರೋಧಿಸಿದವರೆಲ್ಲರನ್ನೂ ಅವನು ಇಲ್ಲಿಂದ ಕೆಳಗಡೆ ಲೋಕದಿಂದ ಮೇಲಕ್ಕೆ ಕಳಿಸಿದ್ದು ಸ್ಥಳಾಂತರ, ಆಮೇಲೆ ದೊಡ್ಡ ಗ್ಯಾಪ್ ಬಂತು ಅದಕ್ಕೆ ಮಧ್ಯಂತರ, ಆಮೇಲೆ ಅದನ್ನು ಒರಿಜಿನಲ್ ಹೀಗಿರ್ಬೋದು ಅಂತ ಅನ್ನೋದು ಸಂಶೋಧನೆ ಮಾಡಿ ವಿಕ್ರಮ್ ಸಂಪತ್ತು ಬರೆದಿದ್ದು ಅದು ರೂಪಾಂತರ, ಈಗ ಆಗಿದ್ದು ಭಾಷಾಂತರ, ಇಲ್ಲಿಂದ ಹೊಸದಾಗಿ ಶುರುವಾಗೋದು ಮನ್ವಂತರ. ಇದಕ್ಕೆ ಬಹಳ ತಲೆ ಕೆಡಿಸ್ಕೋಬೇಕಾಗತ್ತೆ. ಇರತಕ್ಕಂಥ ವಿಚಾರಗಳನ್ನು ಒಬ್ಬ ಹಿಸ್ಟಾರಿಯನ್ ಅಂತಂದು ನಾವು ಸಂಗೀತದಲ್ಲಿ ಕೆಲವೊಮ್ಮೆ ಅಪರೂಪಕ್ಕೆ ಕೆಲವು ವಿಶೇಷವಾದಂಥ ಸಂಚಾರಗಳನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಮಿಶ್ರ ಅಂತ ಒಂದು ಸೇರಿಸ್ಬಿಡ್ತೀವಿ. ವಿಕ್ರಮ್ ವೆಂಕಟರಾಮ್ ಇಲ್ಲೇ ಇದ್ದಾರೆ. ಯಾವುದು ಇದೊಂದು ಸಿಂಧು ಭೈರವಿ ರಾಗ. ಇಲ್ಲಿ ಯಾವುದು ಅಪರೂಪಕ್ಕೆ ಪರರು ಮಾ ಮಧ್ಯಮ ಒಂದು ಸೇರಿಸ್ಬಿಟ್ಟು ಯಾರೋ ಕೇಳಿದ್ರಿ ಹಿಂಗೆ ಮಾ ಇಲ್ವಲ್ಲ ಹೆಂಗೆ ಹಾಕೋದ್ರಿಂದ, ಅಯ್ಯೋ ಅದು ಮಿಶ್ರ ಸಿಂಧು ಭೈರವಿ ಅಂತ ಮುಗಿದೋಯ್ತು. ಅದನ್ನು ಒಬ್ಬ ಪುಸ್ತಕ ಬರೆಯೋನು ಮಾಡೋಕ್ಕಾಗತ್ತೇನೋ? ಅವ್ರಿಗೇನೋ ಇಷ್ಟ ಆಯಿತು, ಯಾವುದೋ ಒಬ್ಬರು ಓಕೆ, ಆದರೆ ಟಿಪ್ಪು ಸುಲ್ತಾನದಲ್ಲಿ ಅವ್ರಿಗೆ ಭಾಳ ಬೇಕಾದ ಯಾವುದೋ ಒಂದನ್ನು ಸೇರಿಸ್ಬಿಡೋಣ. ಅದು ಸೇರ್ಸೋಕ್ಕೆ ಭಾಳ ಕಷ್ಟ. ಅದು ಇಂಥ ಸೂಕ್ಷ್ಮ ವಿಚಾರಗಳನ್ನು ಬರಿಬೇಕಾದ್ರೆ ಅದನ್ನು ಅಪ್ರಿಷಿಯೇಟ್ ಮಾಡೋರಿಗಿಂತ ಅದನ್ನು ದುರ್ಬೀನು ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡೋರ ಸಂಖ್ಯೆ ಸಾವಿರ ಗಟ್ಟಲೆ ಇರುತ್ತೆ ಈಗಿನ ಕಾಲದಲ್ಲಿ. ತುಂಬ ಅದು ಸಾಧಾರಣವಾಗಿರ್ತಕ್ಕಂಥ ವಿಚಾರ ಅಲ್ಲ. ಆದರೂ ಅದನ್ನು ಬರೆದು ಸೈ ಅನ್ನಿಸ್ಕೋಬೇಕಾದ್ರೆ ದೊಡ್ಡ ಎದೆಗಾರಿಕೆ ಬೇಕು. ಆ ವಿಚಾರಗಳು ನಮಗೆ ನಿಜವಾದ ಹೆಮ್ಮೆ ಕೊಡುವಂಥ ವಿಚಾರಗಳು. ಹಾಗಾಗಿ ವಿಕ್ರಮ್ ಸಂಪತ್ತು ನಮಗೆ ತುಂಬ ಪ್ರಸ್ತುತರಾಗ್ತಾರೆ ಈಗಿನ ಕಾಲದಲ್ಲಿ. ಈಗ ಗೌಹರ್ ಜಾನ್ ವಿಚಾರ ಬರೋಣ. ಗೌಹರ್ ಜಾನು ಈಗಾಗಲೇ ರೋಹಿಣೀಜಿ ಅವರು ಅದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ. ಒಂದು ಗೌಹರ್ ಜಾನ್ನ ಬರೀ ಒಬ್ಬ ಸಂಗೀತ ವಿದುಷಿ ಅಂತ ನೋಡಬೇಕಾ, ಅಥವಾ ಮಹಿಳೆಯಾಗಿ ನೋಡಬೇಕಾ, ಅಥವಾ ಸಂತ್ರಸ್ತ ಮಹಿಳೆಯಾಗಿ ನೋಡಬೇಕಾ,
ಅಥವಾ ಇದು ಎಲ್ಲವನ್ನು ಬಿಟ್ಟು ಧೀರವಾಗಿ ಅದನ್ನು ಎಲ್ಲಿಂದಲೋ ಬಂದು ಇಲ್ಲಿಂದೆಲ್ಲೋ ಬಂದು ಸೇರಿಕೊಂಡು ಆ ಆ ಆ ಸಮಾಜದಲ್ಲಿ ದೊಡ್ಡದಾಗಿ ಅದನ್ನು ಸಾಧಿಸಿದಂಥ ಒಂದು ಯಶಸ್ವಿ ಮಹಿಳೆಯಾಗಿ ನೋಡಬೇಕಾ ಅನ್ನೋದು ಎಲ್ಲ ರೀತಿ 108 ರೀತಿ ಇದೆ ಅದಕ್ಕೆ. ಇವಾಗ ಅಷ್ಟೇ ಅದನ್ನು AI ಆಡಿಯೋನ ಹಾಕಿದ್ರಿ ನೀವು, ಅದು ಶುರು ಫಸ್ಟು ನನಗೆ ಅದರಲ್ಲಿ ಸಂತೋಷ ಆಗಿದ್ದೇನಪ್ಪ, ಸಂತೋಷ ಅಂತಂದರೆ ಅದು ಮೊದಲನೇ ಪದನೇ ಮೈಸೂರು ಅಂತಿದೆ, ಮೈಸೂರಿಂದ ಶುರುವಾಯಿತು. ಅದನ್ನು ಕೇಳಿದ್ರೆ ಅದೊಂದು ಸುಮ್ಮನೆ ಕೇಳಿ ಅದ್ರ ಹಿಂದೆ ಇರತಕ್ಕಂಥ ಬ್ಯಾಕ್ಗ್ರೌಂಡು, ಆ ಪಕ್ಷಿಗಳ ಇದು ಹಾಗೆ ಹೀಗೆ, ಅದು ಮೈಸೂರಂತಿದ್ದರಿಂದ ಬಹುಶಃ ಅವರು ಹಾಕ್ತಾರೆ ಅನಿಸುತ್ತೆ. ಬೆಂಗಳೂರು ಒಂದು ಬರೀ ಟ್ರಾಫಿಕ್ ಶಬ್ದ ಆಗ್ತಾಯಿದ್ರೇನೋ ನನಗೆ ಗೊತ್ತಿಲ್ಲ, ಎ ಆಟೋಮೆಟಿಕ್ಕಾಗಿ ಮಾಡ್ಕೊಳ್ಬೋದು. ಅಥವಾ ಇರಾನು ಅಂತ ಹಾಕಿದರೆ ಬರೀ ಬಾಂಬ್ ಶಬ್ದವೇ ಬರ್ತಾಯಿತ್ತೇನೋ ನನಗೆ ಗೊತ್ತಿಲ್ಲ. ಅದು ಎ ಮಾಡಿದ್ದು ಅದು ವಿಚಾರ ಗೊತ್ತಿಲ್ಲ. ಎ ವಿಚಾರ ಸ್ವಲ್ಪ ಇದೆ, ನಾನು ವೆಂಕಟರಾಮ್ ಇಬ್ಬರು ಸೇರಿಕೊಂಡು ಸ್ವಲ್ಪ ಕಂಪ್ಲೇಂಟ್ ಮಾಡಬೇಕಾಗಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ರೋಹಿಣಿಜಿ ಇದ್ದಾರೆ. ಅದನ್ನು ಸುಮ್ಮನೆ ಕೇಳ್ಕೊಂಡು ಕೂತ್ಕೊಂಡು ಅದನ್ನು ಹಾಕಿದ್ರೆ ಪುಸ್ತಕನ ಓದ್ತಾ ಇದ್ದೀವಿ ಅನ್ಬೇಕಾ ಕೇಳ್ತಾ ಇದ್ದೀವ ಅನ್ಬೇಕು ಅನ್ನೋದು ಮೊದಲೇ ಪ್ರಶ್ನೆ. ಆದರೆ ನಾವು ಓದ್ತಾ ಇದ್ದೀವ ಕೇಳ್ತಾ ಇದ್ದೀವ, ಆದರೆ ಅನುಭವಿಸ್ತಾ ಇದ್ದೀವಿ ಅಲ್ವೇನೋ, ಅನುಭವಿಸ್ತಾ ಇರ್ತಕ್ಕಂಥದ್ದು ಅತಿ ಇಂಪಾರ್ಟೆಂಟು. ಆ ಒಂದು ಎನ್ವೈರ್ಮೆಂಟ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ಆಕೆ ಮೈಸೂರಿಗೆ ಬಂದು ಅಲ್ಲಿಂದ ಬಂದು ಆ ಗ್ರಾಮಫೋನ್ ರೆಕಾರ್ಡಿಂಗುಗಳು, ಆ ರೆಕಾರ್ಡಿಂಗ್ ಡಿಸ್ಕ್ಗಳು ಕೆಳಗೆ ಬಿದ್ದು ಒಡೆದು ಹೋಗಿರುವುದು ಯಾವುದರ ಸೂಚನೆ? ಆಕೆಯ ಜೀವನದಲ್ಲಿ ಸಮೃದ್ಧವಾಗಿ ಬೆಳೆದಿದ್ದಂಥ, ಸಮೃದ್ಧವಾಗಿ ನಡೆಸಿದಂಥ ಅತ್ಯಂತ ಯಶಸ್ವಿ ಕಲಾವಿದೆ ಒಬ್ಬಳು. ಅಷ್ಟೆಲ್ಲ ಗಂಡಾಂತರಗಳು, ಅತ್ಯಾಚಾರಗಳು, ಎಡವಟ್ಟುಗಳು, ಸಂಕಷ್ಟಗಳು, ಜೀವನದ ಜಂಜಾಟಗಳು, ಇಷ್ಟರ ಮಧ್ಯದಲ್ಲಿ ಒಂಟಿ ಹೆಂಗಸು ಎಲ್ಲೋ ಹುಟ್ಟಿ ಏನೇನೋ ಆಗಿ ಮತಾಂತರಗೊಂಡು ಸಂಗೀತ ಕಲಿತು ಅದು ಎಲ್ಲೋ ಹೋಗಿ ಅಲ್ಲೆಲ್ಲ ಕಲಿತು ಎಲ್ಲ ಮಾಡಿ ಕೊನೆಗೆ ಜೀವನದ ಅಂತಿಮ ಘಟ್ಟದಲ್ಲಿ ಮೈಸೂರಿಗೆ ಬಂದು ಅಲ್ಲಿ ಒಂಟಿಯಾಗಿ ವಾಸಿಸಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ. ಪ್ರತಿದಿನ ಪ್ರತಿ ಕ್ಷಣ ನೂರಾರು ಜನಗಳ ಸಮ್ಮುಖದಲ್ಲಿ ಹಾಡಿ ಸೆಲೆಬ್ರಿಟಿ ಆಗಿರ್ತಕ್ಕಂಥ ಒಂದು ಮಹಿಳೆ. ಭಾರತದ ಪ್ರಪ್ರಥಮ ಗ್ರಾಮೋಫೋನ್ ರೆಕಾರ್ಡಿಂಗನ್ನು ಮಾಡಿದಂಥ ಒಬ್ಬಳು ಮಹಿಳೆ. ಭಾರತೀಯ ಶಾಸ್ತ್ರೀಯ ಸಂಗೀತವನ್ನು 3 ನಿಮಿಷದಲ್ಲಿ ಹಾಡಬೇಕಾದಂಥ ಒಂದು ಪರಿಸ್ಥಿತಿನಲ್ಲಿ ಹಾಡಿ ಇವತ್ತಿಗೂ ಅದೇ ರೆಕಾರ್ಡು ಗ್ರಾಮೋಫೋನ್ನಲ್ಲಿ ಹಾಡಿದಂಥ ಮೊದಲ ಭಾರತೀಯ ಶಾಸ್ತ್ರೀಯ ಸಂಗೀತದ ರೆಕಾರ್ಡಿಂಗು ಇರೋ ಹೆಸರೇ ಗೌಹರ್ ಜಾನ್ನಲ್ಲಿ. ಇಂಥ ಒಂದು ಮಹಿಳೆ ಅಷ್ಟೆಲ್ಲ ಜೀವನದ ಸಮೃದ್ಧ ಜೀವನಗಳನ್ನು, ಯಶಸ್ಸನ್ನು ಅನುಭವಿಸಿ ಎಲ್ಲ ನೂರಾರು ಜನಗಳು, ರಾಜ ಮಹಾರಾಜರು, ಕೋಟ್ಯಾಧಿಪತಿಗಳು, ಇಂಗ್ಲೀಷಿನ ರಾಜ ಪಾಜ ಎಲ್ಲರ ಮನ್ನಣೆ ಗಳಿಸಿದಂಥ ಒಂದು ಹೆಂಗಸು ವಯಸ್ಸಾಗೋಗಿರುತ್ತೆ. ಎಲ್ಲರಿಗೂ ಕಾಡಿಸುತ್ತೆ. ಜೀವನದಲ್ಲಿ 108 ಅನುಭವಿಸಿ ಕೊನೆಗೆ ಮೈಸೂರಿಗೆ ಬರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಮೈಸೂರಲ್ಲಿ ಬಂದಾಗ ಆ ರೆಕಾರ್ಡ್ ಬೀಳಿಸಿದಂಥ ಒಂದು ರೀತಿ ಅದು ಏನನ್ನು ಸೂಚಿಸುತ್ತೆ? ಯಾತಕ್ಕೆ ಅವಳಿಗೆ ಬೇಜಾರಾಗುತ್ತೆ? ಆ ರೆಕಾರ್ಡ್ಗೆ ಏನೋ ಒಂದು ಮೂರಾಣೆ ಅಂತ ಅದಕ್ಕೆ ಎಲ್ಲಿ ಅವಳು ಹೇಳ್ತಾಳಲ್ಲ, ಅದು ರೆಕಾರ್ಡಿಂಗ್ ನಿನಗೆ ಏನು ಗೊತ್ತು ಗೂಬೆ, ನೀನು ಮಾಡಿದೆ, ಅದ್ರ ಹಿಂದೆ ಏನೆಲ್ಲ ಕಥೆ ಇದೆ ಅಂತ. ಅದು ಎಂಥ ಭಾವನಾತ್ಮಕವಾಗಿರ್ತಕ್ಕಂಥದ್ದು ಒಂದು ಸನ್ನಿವೇಶ, ಅನುಭವ. ನೀವು ಯೋಚನೆ ಮಾಡಿ, ಕಲಾವಿದನಿಗೆ, ಎಸ್ಪೆಷಲಿ ಕಲಾವಿದನಿಗೆ ಆ ಒಂದು ವಿಚಾರ ನಾನು ಹೇಳ್ತೀನಿ. ದೊಡ್ಡ ಕಲಾವಿದನಿಗೆ ಅತ್ಯದ್ಭುತವಾದ ದೊಡ್ಡ ಕಲಾವಿದ, ಅವನು ಏನು ವೀಣೆ ನುಡಿಸುವಂಥ ಕಲಾವಿದನಿಗೆ ವಯಸ್ಸಾಗಿ ಅವನಿಗೆ ವೀಣೆ ನುಡಿಸೋಕ್ಕಾಗದೇ ಇರತಕ್ಕಂಥ ಒಂದು ಸ್ಥಿತಿ, ಅದು ಮರಣಕ್ಕೂ ಅದಕ್ಕೂ ಜಾಸ್ತಿ ವ್ಯತ್ಯಾಸ ಇರೋದಿಲ್ಲ ಅವನಿಗೆ. ಕಲಾವಿದ ನಿಜವಾಗ್ಲೂ ಸಂತೋಷ ಪಡ್ತಕ್ಕಂಥದ್ದು ಯಾವಾಗ ಅಂತಂದರೆ, ನೀವು ಅವನಿಗೇನೋ ದೊಡ್ಡ ದುಡ್ಡು ಕೊಟ್ಟರೆ, ಸನ್ಮಾನ ಮಾಡಿದ್ರೆ ಮತ್ತೊಂದಲ್ಲ, ಅವನು ನುಡಿಸ್ತಾ ಇರಬೇಕು, ಜನ ಕೂತ್ಕೊಂಡು ಅನುಭವಿಸ್ತಾ ಇರಬೇಕು. ಸಂಪೂರ್ಣ ಜೀವನದಲ್ಲಿ ಸಂಗೀತವೇ ನನ್ನ ಸಮಸ್ತ ವಿಚಾರಗಳು ಸಂಗೀತವೇ ಅಂತ ಅಂದ್ಕೊಂಡು ಬಂದಿರತಕ್ಕಂಥ ಒಂದು ಹೆಂಗಸು. ಅಷ್ಟೆಲ್ಲ ಎಡವಟ್ಟಾದರೂ ಸಂಗೀತದ ಮೂಲಕವಾಗಿ ಉಳಿದ ಎಲ್ಲ ವಿಚಾರಗಳನ್ನು ಮರೆತಂಥ ಒಂದು ಹೆಂಗಸು. ಜೀವನದ ಸಂಕಷ್ಟಗಳು, ಫ್ಯಾಮಿಲಿ, ಅದು ಇದು, ಡೈವೋರ್ಸ್ಗಳು, ಮಕ್ಕಳು ದೂರವಾಗಿದ್ದು, ಇದಾಗಿದ್ದು, ಇವುಗಳೆಲ್ಲದರ ಮಧ್ಯದಲ್ಲಿ ಆ ಕಣ್ಣೀರಿನ ವೇದನೆಯನ್ನು ಸಂಗೀತಕ್ಕೆ ಅರ್ಪಣೆ ಮಾಡಿದಂಥ ಒಂದು ಹೆಂಗಸು. ವಯಸ್ಸಾಗುತ್ತೆ, ವಾಯ್ಸ್ ಹೊರಟೋಗುತ್ತೆ, ಹಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಬರುತ್ತೆ. ಇಷ್ಟು ದಿನ ಅಕ್ಕಪಕ್ಕದಲ್ಲಿ ಇದ್ದು ಮೆರೆಸ್ತಿರ್ತಕ್ಕಂಥ ಜನಸಮೂಹ ದೂರ ಹೊರಟೋಗ್ತಾರೆ. ಮನುಷ್ಯನ ಪ್ರಪಂಚದಲ್ಲಿ ಬೇರೆ ಯಾವುದೂ
ಏಕಾಂಗಿತನದಷ್ಟು ಕಾಡುವುದಿಲ್ಲ. ಏಕಾಂಗಿತನದಷ್ಟು ಕಾಡುವುದಿಲ್ಲ. ಕೂತ್ಕೊಂಡಾಗ, ಮಲ್ಕೊಂಡಾಗ, ಊಟ ಮಾಡಬೇಕಾದ್ರೆ ಕಣ್ಣು ಮುಂದೆ ಅದೇ ವಿಚಾರಗಳು ಕಾಡಿಸ್ತಾ ಇರುತ್ತೆ. ಚೌಡಯ್ಯನವ್ರಿಗೆ ಕೊನೆ ದಿವಸಗಳಲ್ಲಿ ವಿಕ್ರಮ್, ಅವ್ರಿಗೆ ವೆಂಕಟರಾಮ್ ಇದ್ದಾರೆ. ಅಷ್ಟು ಅದ್ಭುತವಾಗಿ ಸಾವಿರಾರು ಕಚೇರಿಗಳನ್ನು ನುಡಿಸಿದಂಥವರು ಶೇಖರ್ ಸರ್. ನೀವು ಮೈಸೂರಿನವರೇ, ನಿಮಗೆ ಗೊತ್ತಿದೆ. ಕೊನೆಗೆ ಆಸ್ಪತ್ರೆಯಲ್ಲಿ ಅವ್ರಿಗೆ ಮಲಗಿಸಿರ್ತಾರಂತೆ. ಅವ್ರಿಗೆ ಮೈನಲ್ಲಿ ಪರಿಜ್ಞಾನವೇ ಇರೋದಿಲ್ಲ, ಹಾಗೆ ಮಲ್ಕೊಂಡಿರ್ತಾರೆ. ಸಾವಿರ ಕಚೇರಿಗಳನ್ನು ಮಾಡಿ ಮಿಲಿಯನ್ ಗಟ್ಟಲೆ ಜನಗಳನ್ನು ಸಂತೋಷಪಡಿಸಿದಂಥ ಒಂದು ದೇಹ ಅದು. ಕೊನೆ ಮೂಮೆಂಟ್ನಲ್ಲಿ ಸಾಯೋಕ್ಕೆ ಹಿಂದಿನ ದಿವಸ ಆ ಕೈ ಬೆರಳುಗಳು ಮಾತ್ರ ಹೀಗೆ ಅಲ್ಲಾಡ್ತಾ ಇರುತ್ತಂತೆ. ಬೇರೆ ಎಲ್ಲವೂ ಪ್ಯಾರಲಿಸಿಸ್ ಆಗೋಗಿತ್ತು, ಕೈ ಮಾತ್ರ ಹಿಂಗೆ. ಏನು ಮಾಡೋದು? ಎಂಥ ಅತ್ಯದ್ಭುತ ಕಲಾವಿದರಾದರೂ ಕಾಲಧರ್ಮ ಒಂದು ಸಿಕ್ಕಾಕೊಳ್ಳುತ್ತಲ್ವೇ. ನಮ್ಮ ಎಲ್ಲರಿಗೂ ಆಸೆ ಇರುತ್ತೆ ಬದುಕಬೇಕು ಅಂತ, ಆದರೆ ಕಾಲ ನಮ್ಮನ್ನು ಕೇಳೋದಿಲ್ವಲ್ಲ. ವಯಸ್ಸಾಗಬೇಕಲ್ಲ, ಮರ ದೊಡ್ಡದಾಗಿ ಬೆಳೀಬೇಕಲ್ಲ, ಸಾವಿರ ಹಣ್ಣುಗಳನ್ನು ಕೊಟ್ಟು, ಫಲಗಳನ್ನು ಕೊಟ್ಟು ಎಲ್ಲರಿಗೂ ಆಶ್ರಯ ತಾಣ ಆಗಿರ್ತಕ್ಕಂಥ ಮರವು ಒಂದು ದಿವಸ ಕೆಳಗೆ ಬೀಳಲೇಬೇಕಲ್ಲ. ಬೀಳೋದನ್ನು ಸಹಿಸ್ಕೊಳ್ಳೋಕ್ಕೆ ನಮ್ಗೆ ಯಾರಿಗೂ ಆಗೋದಿಲ್ಲ, ಅನಿವಾರ್ಯ. ಆ ಒಂದು ಘಟ್ಟವನ್ನು ನೀವು ಸುಮ್ಮನೆ ನೆನೆಸ್ಕೊಳ್ಳಿ. ಆ ಪುಸ್ತಕದಲ್ಲಿ ಆ ಕಣ್ಣೀರಿನ ವ್ಯಥೆ ಅಷ್ಟು ಅತ್ಯದ್ಭುತವಾಗಿ ಬರೆದಿದ್ದಾರೆ. ಅಲ್ಲಿಂದ ಶುರುವಾಗುತ್ತೆ ಅದು ಕತೆ, ಆ ಫ್ಲ್ಯಾಶ್ ಬ್ಯಾಕು ಫಿಲಮ್ ಥರ. ಗೌಹರ್ ಜಾನ್ ಅಂತ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಬ್ಬ ವಿದ್ವಾಂಸೆ. ಅವ್ರು ಯಾರು ಅಂತ ಜಾತಿ ಜನಗಳಿಗೆ ಗೊತ್ತೇ ಇರಲಿಲ್ಲ. ಗೌಹರ್ ಜಾನ್ನ ಮರೆತು ಹೋಗಿರತಕ್ಕಂಥ ಅತ್ಯದ್ಭುತವಾದ ಇತಿಹಾಸದ ಪುಟಗಳನ್ನು ತೆರೆದು ಇಟ್ಟಿದ್ದೇ ವಿಕ್ರಮ್ ಸಂಪತ್ ಇತ್ತೀಚಿನ ವರ್ಷಗಳಲ್ಲಿ. ಆ ಪುಸ್ತಕ ಬಂದ ಮೇಲೆ ಎಲ್ಲ ಗೌರ್ ನಮ್ಗಳಿಗೆ ಎಲ್ಲೋ ಕೇಳಿದ್ವಲ್ಲ, ಅದು ಇಷ್ಟು ಡೀಟೇಲ್ಸ್ ನಮಗೆ ಗೊತ್ತಿಲ್ಲ. ನಾವೆಲ್ಲ ಸಂಗೀತ ವಿದ್ವಾಂಸರು, ನಮ್ಮ ತಲೆನೋವೆಲ್ಲ ರಾಗ, ತಾಳ, ಕಂಪೋಸಿಷನ್ನು, ಗಮಕ ಎಲ್ಲ. ಆ ಹಿಸ್ಟೋರಿ ತಿಳಿದು ಅದನ್ನು ಮಾಡುವಂಥ ತಲೆನೋವು, ಸಾಮರ್ಥ್ಯ ಅಂಥವ್ರಿಗಿರಬೇಕಾಗತ್ತೆ. ಹಿಸ್ಟ್ರಿ ಏನಕ್ಕೆ ತಿಳ್ಕೋಬೇಕು? ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಅದರ ಹಿಂದೆ ಇರತಕ್ಕಂಥ ಮಹತ್ವ. ನೀವು ಇಷ್ಟು ಆ ಪುಸ್ತಕವನ್ನು ಓದಿದ ಮೇಲೆ ಅಥವಾ ನೀವು ಪುಸ್ತಕವನ್ನು ಕೇಳಿದ ಮೇಲೆ ಗೌಹರ್ ಜಾನನ ಒಂದು ಸಂಗೀತದ 3 ಲೈನ್ನ ಕೇಳಿ, ಆಗ ಆ 3 ಲೈನು ನಿಮಗೆ ಬೇರೆಯದೇ ಆದ ಒಂದು ಕಥೆಯನ್ನು ಹೇಳಲ್ವೇನೋ, ಬೇರೆಯಾದ ಒಂದು ಕಥೆ ಹೇಳುತ್ತೆ. ಆ ಭಾವನೆಗಳು ಅವರ ಪುಸ್ತಕದಲ್ಲಿ ಅತ್ಯದ್ಭುತವಾಗಿ ಬಂದಿದೆ. ಕಾರಣ ವಿಕ್ರಮ್ ಸಂಪತ್ತು ಬರೀ ಲೇಖಕರಷ್ಟೇ ಅಲ್ಲ, ಅವರೊಬ್ಬರು ಕಲಾವಿದರು, ಭಾವನಾ ಜೀವಿಯು. ಭಾವನೆಗಳು ಇಲ್ಲದೇ ಇದ್ದರೆ ನಮ್ಮ ಪುಸ್ತಕಗಳನ್ನ ಎಲ್ಲ ಮಾಡುತ್ತೆ. AI ಅಷ್ಟು ಕೆಲಸ ಮಾಡಬಹುದು, ಆದರೆ ಭಾವನೆ ಮನುಷ್ಯರಿಗೆ ಬಿಟ್ಟಂಥ ವಿಚಾರ. ನಾವು ಅಳ್ತೀವಿ, AI ಅಳೋದಿಲ್ಲ. ಸಂಗೀತವನ್ನು ಕೂತ್ಕೊಂಡು ವೆಂಕಟರಾಮ್ ನುಡಿಸ್ತಾ ಇದ್ದಾಗ ಎಷ್ಟೊಂದು ಭಾವನಾತ್ಮಕವಾಗಿರ್ತಕ್ಕಂಥ ರಾಗ ಬಂದಾಗ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಕಣ್ಣಲ್ಲಿ ನೀರು ಬಂತಲ್ಲ ಅಂತಂದರೆ ಅದು ಶೋಕ, ಅಯ್ಯೋ ಅಂತ ಕಣ್ಣಲ್ಲಿ ನೀರು ಅಂತ ಅರ್ಥ ಅಲ್ಲ. ಕಣ್ಣಲ್ಲಿ ನೀರು ಬರುವುದರಲ್ಲಿ ಒಂದು ಆನಂದ ಇದೆ ಅಂತನ್ನುವುದನ್ನು ತೋರಿಸಿಕೊಡ್ತಕ್ಕಂಥದ್ದು ಕಲಾ ಪ್ರಕಾರ. ದುಡ್ಡು ಕೊಟ್ಟು ನೀವು ಕಚೇರಿಗೆ ಹೋಗಿ ಅಳುವುದರಲ್ಲಿ ಇರುವಂಥ ಸುಖವನ್ನು ಅನುಭವಿಸೋದು ಕಲೆ. ಅದು ಸಂಗೀತದಲ್ಲೇ ಸಾಧ್ಯ. ಆ ಕಥೆಯನ್ನು ಹೇಳುತ್ತೆ ಪುಸ್ತಕ. ಆ ಇತಿಹಾಸವನ್ನು ಮತ್ತೊಂದು ಸರಿ ನೀವು ಓದಿದ್ರೆ ಆ ಪುಸ್ತಕ, ತಿರುಗಿ ಗೌಹರ್ ಜಾನ್ ನಿಮ್ಮ ಮುಂದೆ ಬಂದು ನಿಂತ್ಕೊಂಡಿರ್ತಾಳೆ. ಹಾಗಾಗಿ ತಿಳುವಳಿಕೆ ಇರತಕ್ಕಂತಹ, ಸಾಂದ್ರತೆಯನ್ನು ಹೊಂದಿರತಕ್ಕಂತಹ, ಭಾವನೆಯನ್ನು, ಸ್ಪಷ್ಟತೆಯನ್ನು, ವೈಚಾರಿಕತೆಯನ್ನು ಇಷ್ಟನ್ನು ಇಟ್ಕೊಂಡು ಸ್ವಚ್ಛವಾಗಿ ಸುಂದರವಾಗಿ ಅದನ್ನು ನೆರೇಟ್ ಮಾಡತಕ್ಕಂಥ ಒಂದು ಕಲೆ ಇರಬೇಕಾದ್ದು ಒಬ್ಬ ಲೇಖಕನ ಕರ್ತವ್ಯ. ಇಷ್ಟೆಲ್ಲ ಕಾರಣಗಳಿಂದ ಈ ಪುಸ್ತಕ ನಮಗೆ ಬಹಳ ಆಪ್ಯಾಯಮಾನವಾಗಿರುತ್ತೆ.
ಹಾಗಾಗಿ ವಿಕ್ರಮ್ ಸಂಪತ್ಗೆ ಒಂದು ದೊಡ್ಡ ಅಭಿನಂದನೆ ನಿಮ್ಮೆಲ್ಲರ ಪರವಾಗಿ ಇನ್ನೊಂದು ಸರಿ ಹೇಳ್ತೀನಿ. ಇನ್ನು ಅಷ್ಟಕ್ಕೆ ಸಾಕಾಗಿತ್ತು, ನಾವು ನೆಮ್ಮದಿಯಾಗಿ ಇರ್ತಾಯಿದ್ವಿ. ಅಷ್ಟಕ್ಕೆ ಬಿಡಲಿಲ್ಲ ಇವರು. ಆ ನಾವಂತ ತಗೊಂಬಂದು ಅದನ್ನು ಹಾಕಿ ಅದನ್ನು ಕೇಳಿಬಿಟ್ಟು ನಮಗಿನ್ನೊಂದಿಷ್ಟು ತಲೆ ಕೆಟ್ಟೋಯ್ತು ಅಂದರೆ ಒಳ್ಳೆಯ ಅರ್ಥದಲ್ಲಿ. ಏನಪ್ಪ ಇದು, ಅದು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದೆ, ನನ್ನ ನಂಬಿಕೆ ಆಗಲಿಲ್ಲ ಅದನ್ನು. ನಾನು ಇನ್ನೊಂದು ಸರಿ ಕೇಳಿದೆ ಸುಬ್ರಹ್ಮಣ್ಯಜಿ, ನಾನು ಕೇಳಿದೆ, ವಿಕ್ರಮ್ ಯಾರು? ಎಲ್ಲ AI. ಆ ಹೆಂಗಸು ಅವಳು ಗೌಹರ್ ಜಾನ್ನ ಧ್ವನಿ ಅದು. ಗೌಹರ್ ಜಾನೇ ಮಾತಾಡ್ದಂಗೆ. ಒಂದು ವೇಳೆ ಗೌಹರ್ ಜಾನ್ ಈಗ ಇದ್ದು ಅವ್ರ ಕೈಲಿ ಕನ್ನಡ ಕೊಟ್ಟಿದ್ದರೆ ಅವರು ಹೀಗೇ ಮಾತಾಡ್ತಿದ್ರು. ಆದರೆ ಇಷ್ಟು ಸ್ಪಷ್ಟವಾಗಿ ಮಾತಾಡದೇ ಇರ್ಬೋದಾಗಿತ್ತೇನೋ, ಅದಾದ ನಂಗೆ ಗೊತ್ತಿಲ್ಲ. ಇಲ್ಲಿ ಮಾತ್ರ ಸ್ಪಷ್ಟವಾಗಿ ಕನ್ನಡದ ಆ ಹ್ರಸ್ವ ಸ್ವರಗಳು, ಶಕಾರ, ಸಕಾರ, ಹಕಾರ, ಸುಂದರ, ಸರಳ, ಸ್ವಚ್ಛವಾಗಿ ಸ್ಪಷ್ಟತೆಯಿಂದ ಎಲ್ಲೆಲ್ಲಿ ಗ್ಯಾಪ್ ಬರಬೇಕು, ಎಲ್ಲೆಲ್ಲಿ ಮತ್ತೊಂದು ಬರಬೇಕು. ಎಂಥ ಮಾತು ಅದು! ಆ ಗ್ಯಾಪಿಗೆ ಬೇಕಾದಷ್ಟು ಅರ್ಥ ಇದೆ ವಿಕ್ರಮ್. ನಾವು ಸಂಗೀತದಲ್ಲಿ ಬಿಟ್ವೀನ್ ದಿ ಮೆಲೋಡೀಸ್ ಒಂದು ಸಣ್ಣ ಗ್ಯಾಪ್ ಕೊಡ್ತೀವಿ. ಆ ಒಂದು ಗ್ಯಾಪು ಎಷ್ಟೊಂದು ಸರಿ ಆ ಸಂಗತಿಗಳು, ಸಂಗೀತದ ಮಾಧುರ್ಯ ಹೇಳಕ್ಕೆ ಆಗದೇ ಇರುವಂಥ ನೂರಾರು ವಿಚಾರಗಳನ್ನು ಆ ಮಧ್ಯದಲ್ಲಿ ಇರತಕ್ಕಂಥ ಒಂದು ಗ್ಯಾಪ್ ಹೇಳುತ್ತೆ. ಆ ಅರ್ಥದಲ್ಲಿ ಈ AI ನಾವು ಖಂಡಿತವಾಗಿಯೂ ಇದು ಒಂದು ಈ ಗೌಹರ್ ಜಾನ್ನ ಸಂಗೀತಾತ್ಮಕವಾಗಿರ್ತಕ್ಕಂಥ ಒಂದು ಭಾಷಾಂತರ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ನಾನು ಖಂಡಿತ ಹೇಳಬಲ್ಲ, ಅಷ್ಟರ ಮಟ್ಟಕ್ಕಿದೆ ಇದು. ಇದು ಬಹಳ ಆಶ್ಚರ್ಯ. ಇದು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಈ AI ಅಂತ ನನಗೆ ಗೊತ್ತಿಲ್ಲ. ನನಗೆ ನಾವು ಹಿಂದೆ ಇರತಕ್ಕಂಥ ಇಷ್ಟು ಟೀಮ್ನು, ರೋಹಿಣಿಜಿನೂ ಇಲ್ಲೇ ಇದ್ದಾರೆ, ವಿಕ್ರಮು ಎಲ್ಲ, ಗೌರಿನೂ ಇಲ್ಲೇ ಕೂತಿದ್ದಾರೆ. ನೀವು ಏನಾರು ಮಾಡ್ಕೊಳ್ಳಿ, ನಮ್ಮ ಸಂಗೀತದ ತಂಟೆಗೆ ಬರಬೇಡಿ. ಸಂಗೀತ ತಂಟೆಗೆ ಬಂದರೆ ನಾವೇನು ಮಾಡೋಣ? ಆಮೇಲೆ ಸಂಗೀತ ತಂಡ ಈ ಥರ ಆಮೇಲೆ ನೀವು ಇನ್ಯಾವುದು ತಿರುಗಿ ನೆಕ್ಸ್ಟು ಇನ್ನೊಂದು ಪುಸ್ತಕದ ಇನಾಗ್ರೇಷನ್ಗೆ AI ಕರೆಸ್ಬೇಕಾಗತ್ತೆ. ನಾನಂತೂ ಬರಲಪ್ಪ. ಅದು ಏನೇನೋ ಇದೆಯಲ್ಲ AI ಬಂದು ಅದು ಎಲ್ಲೆಲ್ಲಿ ಹೇಳ್ಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ. AI ಮನುಷ್ಯನಿಗಿಂತ ಹೆಚ್ಚು ಸ್ಪಷ್ಟವಾಗಿ, ಸ್ಪೀಡಾಗಿ ತಲೆಯನ್ನು ಓಡಿಸುತ್ತೆ ಅನ್ನೋದು ಇವಾಗ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಭಾವನಾತ್ಮಕವಾಗಿರತಕ್ಕಂಥ ವಿಚಾರವನ್ನು ಅದಕ್ಕೆ ಮಾಡೋಕ್ಕೆ ಸಾಧ್ಯವಾ ಅನ್ನೋದು ನನಗೆ ಗೊತ್ತಿಲ್ಲ. ಈಗ ವಿಕ್ರಮ್ ಸಂಪತ್ ಮಾಡಿರೋದನ್ನು ಭಾಷಾಂತರ ಮಾಡಬಹುದೇ ವಿನಃ ಅದು ವಿಕ್ರಮ್ ಸಂಪತ್ತಿಗೆ ಈಕ್ವಲ್ ಆಗಿ ಇನ್ನೊಂದು ಪುಸ್ತಕ ಬರೀಕಾಗತ್ತೆ ಅದಕ್ಕೆ ನನಗೂ ಗೊತ್ತಿಲ್ಲ. ಕೆಲವೊಂದು ಡಾಕ್ಯುಮೆಂಟ್ ಅಫ್ಕೋರ್ಸ್ ಅದನ್ನು ಬರಿಬೇಕು ಅಂದರೆ ಈ ಥರದ್ದು ಬೇಕಾದಷ್ಟು ಬರೀತಿರೋದು ಒಂದು ಎವಿಡೆನ್ಸ್ ಬೇಕಾಗುತ್ತೆ, ಅದರದ್ದು ಡಾಕ್ಯುಮೆಂಟೇಷನ್ ಬೇಕಾಗುತ್ತೆ ಅಂತ ನಾನು ಅನ್ಕೋತೀನಿ. ಬಹುಶಃ ಅದರ ಮೇಲೆ ಏನೋ ಇರ್ಬೋದು. ಆದರೆ ಅದು ಎಲ್ಲಿಗೆ ಹೋಗುತ್ತೆ ನೋಡೋಣ. ನೆಕ್ಸ್ಟ್ ಟೈಮ್ ನನ್ನ ಭಾಷಣದಲ್ಲಿ ಅದೆಲ್ಲ ಮಾತಾಡ್ಕೊಳ್ಳೋಣ, ನೆಕ್ಸ್ಟ್ ಬುಕ್ಕದಲ್ಲಿ ಇನ್ಯಾವುದೋ ಭಾಷಾಂತರ ಆದಾಗ. ಆದರೆ ಒಟ್ಟಿನಲ್ಲಿ ಇದೊಂಥರ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ. ಪುಸ್ತಕ ನಾವು ಮಾಮೂಲು 30 ಸಂಗೀತ ವಿದ್ವಾಂಸರ ಜೊತೆ ಇರ್ತೀವಿ ನಾವುಗಳು. ಇದು ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮ್ಗಳ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡುವ ಹಾಗಾಯಿತು. ಇದೊಂದು 2-3 ವಿಚಾರಕ್ಕೆ ನಮ್ಮ ಅಭಿನಂದನೆ. ಮೊದಲನೇದಾಗಿ ಆ ಪುಸ್ತಕ ಮೊದಲು ಬಂದಿದ್ದಕ್ಕೆ, ಎರಡನೇದು ಅದನ್ನು ಭಾಷಾಂತರ ಮಾಡಿರೋದಕ್ಕೆ, ಮೂರನೇದಾಗಿ ಅದಕ್ಕೆ ಉಪಯೋಗಿಸಿರ್ತಕ್ಕಂಥ ಈ ಒಂದು AI ಅದು ಏನು ಅದ್ಭುತವಾಗಿ ಕೆಲಸ ಮಾಡ್ತಿದೆ. ಯಾರೋ ಇವಾಗ ಎಲ್ರಿಗೂ ನನಗೆಲ್ಲ ನೀವು ಟೋಪಿ ಹಾಕಿ ಏನೋ ಸನ್ಮಾನ ಮಾಡಿದ್ರಿ. AI ಹೆಂಗೆ ಸನ್ಮಾನ ಮಾಡೋದು ಅಂತ ನನಗೆ ಗೊತ್ತಿಲ್ಲ ನೀವು. ಹಾಗಾಗಿ ಅದಕ್ಕೆ ಕಂಪ್ಯೂಟ್ರ್ ಮೇಲೆ ಒಂದು ಟೋಪಿ ಹಾಕೋದಾ ಅದನ್ನು ಮಾಡಿಕೊಳ್ಳೋಣ ಮನೆಯಲ್ಲಿ. ಆದರೆ ಒಂದಂತೂ ನನಗೆ ಏನೋ ಒಂದು ಸಂತೋಷ ಅಂತಂದರೆ ಒಂದು ಗಂಟೆ 1.5 ಗಂಟೆ ಅತ್ಯಂತ ಸುಸಂಸ್ಕೃತರ ಜೊತೆಯಲ್ಲಿ ಹೀಗೆ ಟೈಮ್ ಕಳೆದಿದ್ದು ನನಗೆ ಬಹಳ ಸಂತೋಷ ಆಯಿತು. ಹಾಗಾಗಿ ಇದಕ್ಕೆ ಇನ್ನೊಂದು ಸರಿ ನಿಮ್ಮೆಲ್ಲರ ಪರವಾಗಿ ನಾನು ಇಷ್ಟು ವಿಚಾರಗಳಿಗೆ ಆ AIಯಿಂದಲೂ ಹಿಡಿದು ಆ ವಿಕ್ರಮ್ ಸಂಪತ್ತಿಂದಲೂ ಹಿಡಿದು ನಾವು ಹೇಗೂ ಹಿಡಿದು ಎಲ್ಲಕ್ಕೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತಾ, ನಮಗೆ ಅತ್ಯಂತ ಹೆಮ್ಮೆ ಬರತಕ್ಕಂಥ ರೀತಿಯಲ್ಲಿ ಈ ಥರ ಕೆಲಸಗಳು ಆಗ್ತಾ ಇರಲಿ. ನೀವು ಎಷ್ಟಾದರೂ ಈ ಥರದ್ದು ಕೆಲಸಗಳನ್ನ ಮಾಡಿದ್ರು ಅದಕ್ಕೆ ಯಾವುದೇ ಬೇರೆ ರೀತಿ ಜನಗಳು ಏನೇ ನೋಡಿದ್ರು ಅದನ್ನು ನಿಜವಾಗಲೂ ಅನುಭವಿಸಿ ಸಂತೋಷ ಪಡುವ ಸಂಖ್ಯೆ ಕಡಿಮೆಯಾದರೂ ಪರವಾಗಿಲ್ಲ ಇದ್ದಾರೆ. ಆದರೆ ಒಬ್ಬೊಬ್ಬರ ವ್ಯಾಲ್ಯೂ ಎಷ್ಟಿರುತ್ತೆ ಅಂತನ್ನೋದೇ
ಅಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಬೇರೆ ಯಾವ ನಂಬರು ಅಲ್ಲಿ ಗಣಕಿಗೆ ಬರೋದಿಲ್ಲ. ಬರೀ ನಂಬರೇ ಆಯಿತು ಅಂತಂದರೆ ನಾನು ನಾಳಿದ್ದು ಇನ್ನೊಂದು 14 kg ಪುಸ್ತಕ ನಾನು ಬರಿತೀನಿ, ಏನು ವ್ಯಾಲ್ಯೂ ಬಂತು ಅದಕ್ಕೆ? ಹಾಗಾಗಿ ವ್ಯಾಲ್ಯೂ ಬರೋದೇ ಕ್ವಾಲಿಟಿಗೆ ಅಂತ ಹೇಳ್ತಾ, ನಾನು ಇನ್ನೊಂದು ಸರಿ ಇಷ್ಟೂ ವಿಚಾರಗಳನ್ನ ನಾನು ಜ್ಞಾಪಿಸ್ಕೊಳ್ಳೋ ಹಾಗಾಯಿತು. ಆ ಹೆಂಗಸು ಆಕೆ ಕಾಲವಾಗಿ ಹೆಚ್ಚು ಕಡಿಮೆ 100 ವರ್ಷಗಳಾಗೋಗಿದೆ. ಆದರೆ ಆಕೆ ಆತ್ಮ ಇದ್ದದ್ದೇ ಆದರೆ, ನಾವು ನಂಬುವಂಥವ್ರು ತಾನೆ, ಆತ್ಮ ಇದ್ದದ್ದೇ ಆದರೆ, ಇಸ್ಲಾಂನಲ್ಲಿ ಮತ್ತೊಂದು ಮರುಜನ್ಮಕ್ಕೆ ಅದರಲ್ಲಿ ಅವ್ರ ನಂಬಿಕೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಈ ಮೂಲಕವಾಗಿ ಆಕೆಯ ಜೀವನದ ಒಂದು ಚರಿತ್ರೆಗೆ ಇನ್ನೊಂದು ಸರಿ ಮರುಹುಟ್ಟು ಬಂದಿದೆ ಅಂತ ನಾನು ಹೇಳ್ತಾ, ಆಕೆಗೆ ಇನ್ನೊಂದು ಸರಿ ಜನ್ಮ ತಗೊಂಡು ಈಗ ನಮ್ಮ ಮುಂದೆ ಬಂದಿದ್ದಾಳೆ ಅಂತ ಹೇಳ್ತಾ, ಅದನ್ನೆಲ್ಲ ಅನುಭವಿಸೋಣ, ಅದನ್ನು ಓದಿ ಆನಂದ ಪಡೋಣ. ಇಂಥ ವಿಚಾರಗಳಿಗೆ ನಾವು ಎಲ್ಲರೂ ಜನರು ಸಪೋರ್ಟ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಅದನ್ನು ನಾವು ಯಾವತ್ತೂ ಬೆನ್ನೆಲುಬಾಗಿ ನಾವು ನಿಂತುಕೊಳ್ಳೇಬೇಕು ಅಂತ ಹೇಳ್ತಾ, ಇನ್ನೊಂದು ಸರಿ ನನ್ನ ಹೃತ್ಪೂರ್ವಕವಾದ ಅಭಿನಂದನೆ ಎಲ್ಲರಿಗೂ. ನಮಸ್ಕಾರ.